ಉತ್ತರವನ್ನು ಬಯಸ್ತಾ ಇದೆ. ಸಭಾಪತಿಗಳ ಮಾನ್ಯ ಸದಸ್ಯರ ಕಳಕಳಿ. ಸಂಚಾರಕ್ಕೆ ಯೋಗ್ಯವಾಗಿಲ್ಲದ ಎಷ್ಟು ಬ್ರಿಡ್ಜ್ಗಳನ್ನು ಹೇಳಿದ್ದಾರೆ. ನಾವು 15 ಗುರುತಿಸಿದ್ದೀವಿ. ಅಲ್ಲಿ ಹೆವಿ ವೆಹಿಕಲ್ ಹೋಗ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದೀವಿ. ಅಲ್ಲಿ ಲೈಟ್ ವೆಹಿಕಲ್ ಮಾತ್ರ ಮೂವ್ಮೆಂಟ್ ಆಗ್ತಾ ಇದೆ. ಇನ್ನು ಸೇತುವೆ ಕೆಳಗಡೆ ಮರಳದಿಂದ ಆಗುವಂಥ ಸಮಸ್ಯೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಜಾಸ್ತಿ. ನಾನು ಕೂಡ ಕಳೆದ ಸಾರಿ ವಿಸಿಟ್ ಮಾಡಿದಾಗ ಈ ಸಮಸ್ಯೆ ಬಂದಾಗ ಜಿಲ್ಲಾಧಿಕಾರಿಗಳಿಗೆ ಇದನ್ನು ತಡೆಯಲಿಕ್ಕೆ ತಾವೇ ಕ್ರಮ ವಹಿಸಬೇಕಂತ SP ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಬಹುಶಃ ಯಾವ ರೀತಿ ಕ್ರಮ ಕೈಗೊಂಡು ನನಗೆ ಗಮನಕ್ಕೆ ಇಲ್ಲ ಅಧ್ಯಕ್ಷರೇ. ಸೊ ಇನ್ನು ಅವ್ರು ಹೇಳುವಂಗೆ ಶಿರಾಡಿ ಘಾಟದನ್ನು ನಮ್ಮಿಂದ NOC ಕೊಟ್ಟಿದ್ದೇವೆ ನ್ಯಾಷನಲ್ ಅಥಾರಿಟಿಗೆ, ಹೈವೇದವರಿಗೆ. ಸೊ ಅವ್ರು 3 ಅಲೈನ್ಮೆಂಟ್ ಮಾಡಿದರೆ ಇನ್ನೂ ಅವರು ಯಾವುದಂತ ಗುರುತಿಸಬೇಕಾದ ಕರ್ತವ್ಯ ಅವ್ರದ್ದು. ನಮ್ಮಿಂದ ಯಾವ ರೀತಿ ಸಹಕಾರಕ್ಕೆ ಎಲ್ಲ ಸಹಕಾರವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡಿದ್ದೇವೆ. ತಾವೇನಾದ್ರು ನಮ್ಮ ಗಮನಕ್ಕೆ ತಂದರೆ ಬ್ರಿಡ್ಜ್ ಬಗ್ಗೆ ಅವನ್ನ ಅದು ಪುನಶ್ಚೇತನೆ ಇರ್ಬೋದು, ಹೊಸ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಇಲಾಖೆ ಕ್ರಮ ಕೈಗೊಳ್ತೇವೆ ಅಧ್ಯಕ್ಷ. ಸಭಾಪತಿಗಳೇ, ನಂದಿಗಿರುವುದು ಈ ಮರವು ಅಷ್ಟೇ. ಬಹುಶಃ 20 ವರ್ಷಗಳ ಇತಿಹಾಸದಲ್ಲಿ 561 ಕೋಟಿಯನ್ನು ನಾವು ಕರಾವಳಿಗೆ, ಕಾರವಾರ, ಉಡುಪಿ, ಮಂಗಳೂರಿಗೆ ಕೊಟ್ಟಿದ್ದು ಬಹುಶಃ ಇದು ದಾಖಲೆ ಮೊತ್ತ. ಮತ್ತು MLC ಕೂಡ ಪ್ರಥಮ ಬಾರಿಗೆ ಒಂದು ಬ್ರಿಡ್ಜನ್ನು ಕೊಟ್ಟಿದ್ದೀವಿ. ಬಹುಶಃ ಅವ್ರ ಊರಿಗೆ ಕನೆಕ್ಟ್ ಮಾಡಲಿಕ್ಕೆ MLCಗೆ ಕೊಟ್ಟದ್ದು ಬಹುಶಃ ಅದು ಒಂದು ದಾಖಲೆ ಇರ್ಬೋದು ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಸರಿ ಮಾಡುವಂಥ ಪ್ರಯತ್ನ ನಮ್ಮ ಇಲಾಖೆ ಖಂಡಿತವಾಗಿ ಮಾಡ್ತೈತೆ. ತಾವು ಹೇಳಿದರೆ ಸಲಹೆ ಕೊಟ್ಟರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ ನಮ್ಮ ಇಲಾಖೆ ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಅನಿಲ್ ಕುಮಾರ್.